ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕೋರ್ತಾ ಇದ್ದೇನೆ. ಧನ್ಯವಾದಗಳು. ಸ್ವಲ್ಪ ಅರ್ಜೆಂಟ್ ಆನ್ಸರ್ ಮಾಡ್ತಾಯಿದ್ದೀರಾ, ಆರಾಮಾಗಿ ಮಾಡಿ ವಿಡಿಯೋ ಅನ್ಬೋದು. ನೀವು ಸಮಯವಿಲ್ಲ, ಕ್ಷಮಿಸಿ ಆಯಿತಾ. ನೋಡಿ ಪ್ರೀತಿಯ ವಿದ್ಯಾರ್ಥಿಗಳೇ, ಡಿಸ್ಪ್ಲೇ ಮೇಲೆ ಕಾಣುತ್ತಿರುವಂಥದ್ದು ನಿಮ್ಮ ಎಕ್ಸಾಮಿಗಿರುವಂಥದ್ದು ಕೇವಲ 2 ಮಾರ್ಕ್ಸಿಗಿದೆ ಸರ್. ನಾನು ಇರೋದನ್ನು ನಿಮ್ಗೆ ಸತ್ಯವನ್ನು ನುಡಿತಾ ಇದ್ದೇನೆ. ಇದು ಕ್ವಶನ್ ನಂಬರು 33 ಆಗಿರುತ್ತೆ. ಕ್ಲಿಯರ್ ಆಲ್ ಆಫ್ ಯು? ಕ್ವಶನ್ ನಂಬರ್ ಏನಾಗಿರುತ್ತೆ? 33 ಅಂತ ಆಗಿರುತ್ತೆ ಎಕ್ಸಾಮಲ್ಲಿ ಆಯಿತಾ. ಎಷ್ಟು ಮಾರ್ಕ್ಸಿಗೆ ಬರುತ್ತೆ? 2 ಮಾರ್ಕ್ಸಿಗೆ ಬರುತ್ತೆ. 4 ಬಾಕ್ಸಸ್ಗಳು ಇರ್ತವೆ. ನೆನ್ಪಿಟ್ಗಳು, ಈ ರೀತಿಯಾಗಿ ಬಾಕ್ಸ್ಗಳು ಬಂದರೆ ಅದು ಇದೇ ಪ್ರಶ್ನೆ 33 ಅಂತ. ನಿಮ್ಮ ಪ್ರಿಪೇಟ್ರಿನಲ್ಲೂ ಕೂಡ, ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೂ ಕೂಡ. ಬನ್ನಿ ಏನಂತ ಇದೆ ಅಂತ ನೋಡೋಣ. ಹೇಗೆ ಬರಿಬೇಕು ಎಕ್ಸಾಮಲ್ಲೂ ಕೂಡ ಹೇಳ್ಕೊಡ್ತಾನೆ. ರೀಡ್ ದ ಫಾಲೋಯಿಂಗ್ ಪ್ಯಾಸೇಜನ್ನು ಓದಿ ಮಕ್ಕಳೇ. ಮೇಕ್ ನೋಟ್ಸ್ ಬೈ ಡ್ರಾಯಿಂಗ್ ಅಂತ ಇದೆ. ಡ್ರಾಯಿಂಗ್ ಅಂದರೆ ಈ ರೀತಿಯಾಗಿ ತಾವುಗಳು ಎಕ್ಸಾಮಲ್ಲಿ ಬಾಕ್ಸನ್ನು ಹಾಕೇ ಬರಿಬೇಕು. ಕ್ಲಿಯರ್? ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಗಿವಿಂಗ್ ಬಿಲೋ ಅಂತ ಇದೆ. ಕೆಳಗೆ ಕೊಟ್ಟಿರುವ ಬಾಕ್ಸಸ್ಗಳನ್ನು ಫಿಲ್ ಮಾಡಿ ತಾವುಗಳು ಚಿತ್ರವನ್ನು ಎದರಲ್ಲಿ ಹಾಕಬೇಕು. ಈ ಒಂದು ಚಿತ್ರವನ್ನು ನಿಮ್ಮ ಆನ್ಸರ್ ಪೇಪರಲ್ಲಿ ಬರಿಬೇಕು. ಇದು ಬರೆಯೋ ಅವಶ್ಯಕತೆ ಇರಲ್ಲ ಪ್ಯಾಸೇಜ್. ಕ್ಲಿಯರ್? ಬನ್ನಿ ಸರ್, ಯಾವ ರೀತಿಯಾಗಿ ಬರಿಬೇಕು, ಆನ್ಸರ್ಸ್ಗಳು ಎಲ್ಲಿರುತ್ತೆ ಅದರ ಬಗ್ಗೆ ಹೇಳ್ತಾ ಹೋಗ್ತೇನೆ. ಕ್ಲಿಯರ್? ಶಲ್ ವಿ ಸ್ಟಾರ್ಟ್? ವೆರಿ ಗುಡ್. ನೋಡಿ, ದ ಮೋಸ್ಟ್ ಕಾಂಪ್ಲೆಕ್ಸ್ ಆಫ್ ಆಲ್ ಟಿಶ್ಯೂಸ್ ಇನ್ ದಿ ಬೋನ್ ಅಂತ ಇದೆ. ಕಾಂಪ್ಲೆಕ್ಸ್ ಟಿಶ್ಯೂಸ್ ಆಯಿತಾ. ಆಫ್ ಆಲ್ ಟಿಶ್ಯೂಸ್ ಇನ್ ದ ಬೋನ್ ಇಟ್ ಸರ್ವ್ಸ್ ಆ್ಯಸ್ ಎ ಫ್ರೇಮ್ ವರ್ಕ್ ಅಂತ ಇದೆ. ಈಗ ನೋಡಿ, ಕಾಂಪ್ಲೆಕ್ಸ್ ಟಿಶ್ಯೂಸ್ 1 ಇಲ್ಲಿದೆ, 2 ಅಂತ ಇಲ್ಲಿದೆ, ಇಲ್ಲಿದೆ. ಸರ್ವ್ಸ್ ಆ್ಯಸ್ ಅಂತ ಇದೆ. ಸರ್ವ್ಸ್ ಆ್ಯಸ್ ಅಂತ ಇಲ್ಲೂ ಇದೆ. ಇದಕ್ಕೆ ಆನ್ಸರ್ ಏನು? ಫ್ರೇಮ್ ವರ್ಕ್ ಅಂತ ಬರೀಬೇಕು. ಏನಂತ ಬರೀತೀರಾ ಎಕ್ಸಾಮಲ್ಲಿ? ಇಲ್ಲಿ ಫ್ರೇಮ್ ವರ್ಕ್ ಅಂತ ಬರೀಬೇಕು. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್? ವೆರಿ ಗುಡ್. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಆಯಿತಾ, ಭಾಳ ಈಸಿ. ಈಗ 3ನೇ ಡ್ಯಾಶ್ ತುಂಬಬೇಕು ಅಂದರೆ ಇದನ್ನು ಓದಬೇಕು. ಕಾಂಪ್ಲೆಕ್ಸ್ ಟಿಶ್ಯೂಸ್ ಗಿವ್ಸ್ ಫ್ರಮ್ ಟು ಅಂತ ಇದಲ್ವ. ಬನ್ನಿ, ಗಿವಿಂಗ್ ಫ್ರಮ್ ಟು ದಿ ಬಾಡಿ ಅನ್ನುವಂಥದ್ದು ಸರಿಯಾದ ಉತ್ತರ. ನೋಡಿ, ದಿ ಬಾಡಿ ಅಂತ ಬರಬೇಕು ಇಲ್ಲಿ. ಕ್ಲಿಯರ್? ನಂತರದಲ್ಲಿ ಪ್ರೊಟೆಕ್ಟ್ಸ್ ಡ್ಯಾಶ್ ಅಂತ ಇದೆ. ಪ್ರೊಟೆಕ್ಟಿಂಗ್ ದಿ ವೈಟಲ್ ಆರ್ಗನ್ಸ್ ಅಂತ ಇದೆ. ಇಲ್ಲಿ ಏನು ಬರೀತೀರಾ? ಬರೇ ದಿ ವೈಟಲ್ ಆರ್ಗನ್ಸ್ ಅಂತ ಬರೀಬೇಕು. ಆರ್ಗನ್ಸ್ ಅಂತ ಬರೀಬೇಕು. ಕ್ಲಿಯರ್ ಆಲ್ ಆಫ್ ಯು? ನೀವು ಕರೆಕ್ಟಾಗಿ ಇದಕ್ಕೆ ಬಾಕ್ಸ್ ಹಾಕಬೇಕು. ನೋಡಿ, ನಂತರದಲ್ಲಿ 4 ಆದಮೇಲೆ 5ನೇದಲ್ಲಿದೆ ಡ್ಯಾಶು, ಇಲ್ಲೇ ಇದೆ. ನೀವೇನು ಮಾಡ್ತಾಯಿದ್ದೀರಾ? ಇಲ್ಲಿ ಬರೀತೀರಾ ತಗೊಂಡೋಗಿ. 5th ಬಾಕ್ಸು ತಾಳ್ರಿ, ಸ್ವಲ್ಪ ಕಾಣ್ತಾ ಇದೆ ಮಕ್ಕಳೇ? ಎಸ್, 5ನೇ ಬಾಕ್ಸು ಇಲ್ಲಿದೆ, 6ನೇ ಬಾಕ್ಸು ಇಲ್ಲಿದೆ. ನಂತರದಲ್ಲಿ 7ನೇ ಬಾಕ್ಸ್ ಇಲ್ಲಿ. ಈಗ 5ನೇ ಬಾಕ್ಸ್ ತುಂಬಬೇಕು ಅಂದರೆ ನಾವು ಇದನ್ನು ಓದಬೇಕು. ಬೇರ್ಸ್ ವೇಟ್ ಆ್ಯಂಡ್ ಸ್ಟ್ರೈನ್ ಅಂತ ಇದೆ. ನೋಡಿ, ಬೇರ್ಸ್ ಇಲ್ಲೇನು ಬರೀತೀರಾ ನೀವು? ವೇಟ್, WAIGHT ಅಂತ ಬರೀರಿ. ಇಲ್ಲಿ ಸ್ಟ್ರೈನ್ ಅಂತ ಬರೀರಿ. ನೋಡಿ ವಿದ್ಯಾರ್ಥಿಗಳೇ, ಮೊದಲು ಇದು 8 ಬಾಕ್ಸ್ಗಳನ್ನು ನೀಡಲಾಗ್ತಾಯಿತ್ತು. ಈಗ ಕೇವಲ 4 ಬಾಕ್ಸ್ಗಳನ್ನು ತಮಗೆ ಎಂಟಿ ಕೊಡ್ತಾರೆ. ಅದಕ್ಕೆ ಪ್ರತಿಯೊಂದು ಬಾಕ್ಸಿಗೆ ಅರ್ಧ ಮಾರ್ಕ್ಸ್ ಇರುತ್ತೆ. ಹಾಗಾಗಿ 2 ಅಂಕಗಳನ್ನು ರೆಡ್ಯೂಸ್ ಮಾಡಿದ್ದಾರೆ. ಫಸ್ಟ್ 4ಕ್ಕಿತ್ತು, ಈಗ ಇದನ್ನು 2 ಮಾರ್ಕ್ಸಿಗೆ ಮಾಡಿದ್ದಾರೆ. ಈ ರೀತಿಯಾಗಿ ತಾವುಗಳು ಬರಿತಾ ಹೋಗಬೇಕು. ಇದೊಂದು ತೋರಿಸಿ ಕೈ ಬಿಡ್ತೇನೆ. ಈಗ ನೋಡಿ, 6 ಆಯಿತು. 7ನೇದು ಬರೀನ ಸ್ಟೋರ್ ಹೌಸಸ್ ಫಾರ್ ಡ್ಯಾಶ್ ಅಂತ ಇದೆ. ಇಲ್ಲಿ ನೋಡಿ, ಇಟ್ ಈಸ್ ಆಲ್ಸೋ ಎ ಸ್ಟೋರ್ ಹೌಸ್ ಫಾರ್ ಕ್ಯಾಲ್ಶಿಯಮ್ ಅಂತ ಇದೆ. ಕ್ಯಾಲ್ಶಿಯಮ್ ಅಂತ ಬರೀಬೇಕು. ಕ್ಯಾಲ್ಶಿಯಮ್. ಕ್ಲಿಯರ್ ಆಲ್ ಆಫ್ ಯು? ಈ ರೀತಿಯಾಗಿ ತಾವುಗಳು ಆನ್ಸರನ್ನು ತುಂಬಬೇಕಾಗತ್ತೆ. ಧನ್ಯವಾದಗಳು. ಚೆನ್ನಾಗಿ ಓದಿ, ಚೆನ್ನಾಗಿ ಎಕ್ಸಾಮನ್ನು ಬರೀರಿ. ಒಂದು 4 ಕ್ವಶನ್ ಪೇಪರು ಮಾಡಿದರೆ ಸಾಕು ಸರ್, ನೀವೇ ಹೀರೋ ಆಗಿಬಿಡ್ತೀರಾ ಆಯಿತಾ. ಏನು ಬೇಡ, ನನ್ನ ವಿಡಿಯೋ ಪ್ರತಿಯೊಂದು ಟಾಪಿಕ್ಕಿನ ವಿಡಿಯೋ ಒಂದೊಂದು ನೋಡಿದರೆ ಸಾಕು. ಆದರೆ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚಿಂದು ಅಟ್ಲೀಸ್ಟ್ ಒಂದು 4 ವಿಡಿಯೋ ನೋಡಿದರೆ ಸಂಪೂರ್ಣವಾಗಿ ನಿಮಗೆ ಅರ್ಥ ಆಗುತ್ತೆ. ಲೆಟರ್ ರೈಟಿಂಗ್ ಹೇಗೆ ಬರೀಬೇಕು ಏನು ಅಂತ ನಾನು ಈಗಾಗಲೇ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ನಾನು ಸಾವಿರಾರು ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೇನೆ. ಹಾಗಾಗಿ ಈ ವಿಡಿಯೋ ಸಿಗ್ತಾನೆ ಇರಲ್ಲ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆಲ್ಲ ಏನಂತೀರಾ ಸರ್, ಗ್ರಾಮರಿನ ಲಿಂಕ್ಗಳನ್ನು ಕೊಟ್ಟಿರ್ತೇನೆ. ಹಾಗೂ ಚಾಪ್ಟರ್ 2 ಮಾರ್ಕ್ಸ್, 3 ಮಾರ್ಕ್ಸ್, 4 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಲಿಂಕ್ಗಳನ್ನು ಕೊಟ್ಟಿರ್ತೇನೆ. ಅದನ್ನು ಯೂಸ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ವಿದ್ಯಾರ್ಥಿಗಳೇ. ಧನ್ಯವಾದಗಳು. ಆಲ್ ದ ಬೆಸ್ಟ್. ಚೆನ್ನಾಗಿ ಓದಿ, ಚೆನ್ನಾಗಿ ಎಕ್ಸಾಮ್ ಬರೀರಿ ಆಯಿತಾ. ರೈಟ್ ಆ್ಯಂಡ್ ಪ್ರಾಕ್ಟೀಸ್. ಗಾಡ್ ಬ್ಲೆಸ್ ಯು ಆಲ್.